ಕೃಷಿ ಪಂಪ್ಸೆಟ್ಗಳಿಗೆ ಆಧಾರ್ ಜೋಡಣೆ ಹಾಗೂ ಮೀಟರ್ ಅಳವಡಿಕೆ ಕೂಡಲೇ ಕೈಬಿಡಬೇಕು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಪ್ರತಿಭಟನೆ ನಡೆಸಿ ಜೆಸ್ಕಾಂ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ವಿದ್ಯುತ್ ನಗರ ಸೇರಿದಂತೆ ಹಳ್ಳಿಗೆ ತಾರತಮ್ಯ ಇಲ್ಲದೆ ಸಮಾನವಾಗಿ ವಿದ್ಯುತ್ ಸರಬರಾಜು ಮಾಡಬೇಕು. ಗುಣಮಟ್ಟವಿಲ್ಲದ ವಿದ್ಯುತ್ ಇದರಿಂದ ರಾಜ್ಯದ 30 ಲಕ್ಷ ಪಂಪ್ಸೆಟ್ಗಳು ವರ್ಷದಲ್ಲಿ ಒಮ್ಮೆ ಸುಟ್ಟು ಹೋದರೆ ರೀವೈಂಡಿಂಗ್ ಸೇರಿ ಅಂದಾಜು 8,000 ರೂಪಾಯಿ ಪ್ರತಿ ರೈತರಿಂದ ಖರ್ಚಾಗುತ್ತಿದ್ದು, ಇದಕ್ಕಾಗಿ ಪ್ರತಿ ವರ್ಷ 2,400 ಕೋಟಿ ರೈತರಿಂದ ಖರ್ಚು ಮಾಡುತ್ತಿದ್ದಾರೆ. ಇದನ್ನು ಸರ್ಕಾರವೇ ಭರಿಸಬೇಕು. ಫಸಲು ನಷ್ಟ ಅಂದಾಜಿಸಿ ದರ ನಿಗದಿ ಮಾಡಬೇಕು. ಕೃಷಿಗೆ ಸಂಬಂಧಪಟ್ಟ ವಿದ್ಯುತ್ ಪರಿವರ್ತಕಗಳು ಸುಟ್ಟರೆ 24 ಗಂಟೆಯೊಳಗಾಗಿ ವಿದ್ಯುತ್ ಪರಿವರ್ತಕಗಳನ್ನು ಅಳವಡಿಸಿ ಅದರ ಸಾರಿಗೆ ವೆಚ್ಚವನ್ನು ಸರ್ಕಾರವೇ ಭರಿಸಬೇಕೆಂದು ಒತ್ತಾಯಿಸಿದರು. ಜಿಲ್ಲೆಯಲ್ಲಿ ರೈತರ ಜಮೀನುಗಳಲ್ಲಿ ಹಾಗೂ ರೈತರ ಮನೆಗಳ ಮೇಲೆ ಜೋತು ಬಿದ್ದ ವಿದ್ಯುತ್ ತಂತಿಗಳನ್ನು ಕೂಡಲೇ ಸರಿಪಡಿಸಬೇಕು. ದೊಡ್ಡಿ, ತಾಂಡ, ಹಟ್ಟಿ ಮತ್ತು ಕ್ಯಾಂಪ್ಗಳಿಗೆ ವಿದ್ಯುತ್ ಸಂಪರ್ಕವಿಲ್ಲ. ವಿದ್ಯುತ್ ಸಂಪರ್ಕವನ್ನು ಕಲ್ಪಿಸಿಕೊಡಬೇಕು. ಪ್ರತಿ ತಾಲೂಕಿನಲ್ಲಿ ವಿದ್ಯುತ್ ಪರಿವರ್ತಕಗಳ ರಿಪೇರಿ ಕೇಂದ್ರವಿದ್ದು, ವಿನಾಕಾರಣ ವಿದ್ಯುತ್ ಪರಿವರ್ತಕ ಸುಟ್ಟರೆ ಸಿಂಧನೂರು ಹಾಗೂ ರಾಯಚೂರಿನಿಂದ ತರಬೇಕೆಂದು ರೈತರನ್ನು ಅಲೆದಾಡಿಸುವುದನ್ನು ತಪ್ಪಿಸಿ ಆಯಾ ತಾಲೂಕು ಕೇಂದ್ರಗಳಲ್ಲಿಯೇ ವಿದ್ಯುತ್ ಪರಿವರ್ತಕವನ್ನು ವಿತರಿಸಲು ಆದೇಶಿಸಬೇಕೆಂದು ಮನವಿ ಮಾಡಿದರು. ಇವತ್ತಿನ ದಿನದಲ್ಲಿ ರಾಜ್ಯಾದ್ಯಂತ ಹೋರಾಟ ಹಮ್ಮಿಕೊಂಡಿದ್ದು ಕೋಡಿಹಳ್ಳಿ ಚಂದ್ರಶೇಖರ್ ಅವರ ಆದೇಶದ ಮೇರೆಗೆ ಹೇಳ್ಬೇಕಂದ್ರೆ ಇವತ್ತಿನ ದಿನ ನಮ್ಮ ರೈತರಿಗೆ ಕೃಷಿಯಿಂದ ಇವತ್ತು ರೈತರು ದಿಕ್ಕಾಪಾಲಾಗ್ತಾ ಇದ್ದಾರೆ. ಬೆಳೆ ಬೆಳೆದಾಗ ಧಾರಣೆ ಇಲ್ಲ, ಧಾರಣೆ ಇದ್ದಾಗ ಬೆಳೆ ಇರಲ್ಲ. ಈ ರೀತಿ ನಮ್ಮ ರೈತರು ಸಾಲದ ಇವತ್ತಿನ ದಿನದಲ್ಲಿ ಸರ್ಕಾರ ಏನು ಮಾಡಕತ್ತಿದೆ ಅಂದರೆ ಈಗ ಆಧಾರ್ ಜೋಡಣೆ ಪಂಪ್ಸೆಟ್ಗಳಿಗೆ ಆಧಾರ್ ಜೋಡಣೆ ಮತ್ತು ಮೀಟರ್ ಅಳವಡಿಕೆ ಮಾಡಕತ್ತಿದೆ. ಹಿಂದಕ್ಕೆ 2000 ಇಸ್ವಿಯಲ್ಲಿ ಎಸ್.ಎಂ. ಕೃಷ್ಣ ಸರ್ಕಾರ ಇದ್ದಾಗ ಮೀಟರ್ ಅಳವಡಿಕೆ ಮಾಡಿತ್ತು ಕೃಷಿ ಪಂಪ್ಸೆಟ್ಗೆ. ಅದೇ ರೀತಿ ನಮ್ಮ ರೈತ ಸಂಘ ಹೋರಾಟದ ಪ್ರತಿಫಲವಾಗಿ ಆ ಹೋರಾಟ ಮಾಡಿದಾಗ ಕೈ ಬಿಟ್ಟಿತ್ತು. 24 ವರ್ಷ ಕೈ ಬಿಟ್ಟು ಈ ಮತ್ತೆ ಅದನ್ನೇ ಸರ್ಕಾರ ಈಗ ಆತಕ್ಕಂಥ ಸರ್ಕಾರ ಕೃಷಿ ಪಂಪ್ಸೆಟ್ಗೆ ಆಧಾರ್ ಜೋಡಣೆ ಏನಿಲ್ಲ, ನಿಮಗೇನಿಲ್ಲ ಲೆಕ್ಕಪತ್ರ ಬೇಕಾಗಿದೆ ಅಂತ ಲೆಕ್ಕಪತ್ರ ಅವರಿಗೆ ತಮ್ಮ ಇಲಾಖೆದಲ್ಲೇ ಸಿಗ್ತಾ ಹೊರತು ಇದನ್ನು ನೆವ ಮಾಡಿ ಆಧಾರ್ ಜೋಡಣೆ ಮಾಡಿಕೊಂಡು ಮೀಟರ್ ಅಳವಡಿಸಕ್ಕೆ ಒಂದು ಹುನ್ನಾರ ನಡೆಸಿದ ಸರ್ಕಾರ. ಈ ಸಂದರ್ಭದಲ್ಲಿ ರಾಜ್ಯ ಸಮಿತಿ ಸದಸ್ಯ ಬಸನಗೌಡ ಹಿರೇಹೆಸರೂರು, ರಾಜ್ಯ ಮಹಿಳಾ ಸಂಚಾಲಕಿ ಉಮಾದೇವಿ, ಕುಪ್ಪಣ್ಣ ಮಾಣಿಕ್, ತಾಯಪ್ಪ, ಶಿವಪುತ್ರಗೌಡ ನಂದಿಹಾಳ್, ಮಲ್ಲಿಕಾರ್ಜುನ ನಾಯಕ್, ಬಾಬು ಸಾಬ್, ಮರಿಲಿಂಗ ಪಾಟೀಲ್, ಪ್ರಸಾದ್ ರೆಡ್ಡಿ, ಶರಣಪ್ಪ ಹಳ್ಳಿ, ನಿರುಪಾದಿ, ಆಂಜನೇಯ, ಬಸವರಾಜ್ ಕುಂಬಾರ, ಕೃಷ್ಣ ನಾಯಕ್, ವೆಂಕನಗೌಡ, ಶಿವರಾಜ್ ಸೇರಿದಂತೆ ಅನೇಕರು ಇದ್ದರು.